ಗುರುಗಳೇ, ಈ ವೈಕುಂಠ ಏಕಾದಶಿ ದಿನ ಉತ್ತರದ ದ್ವಾರದಿಂದ ಹೋಗ್ತಾರಲ್ಲ, ಅದು ಯಾಕಾಗಿ ಅಂತ ತಿಳಿಸ್ಕೊಡೋದು? ಭಾಳ ಒಳ್ಳೆಯ ಪ್ರಶ್ನೆ ಇದು. ನಮಗೆ ಭೂಲೋಕಕ್ಕೆ ಉತ್ತರ ದಿಕ್ಕಿನಲ್ಲಿ ಇರತಕ್ಕಂಥದ್ದು ವೈಕುಂಠ ಲೋಕ. ನಾವು ಭೂಲೋಕದಿಂದ ಊರ್ಧ್ವ ಲೋಕಗಳು ಅಂತ ಕರೀತೀವಿ. ನಾವು ಊರ್ಧ್ವ ಲೋಕ ಒಂದು ಮೇಲ್ಮೇಲಿನ ಲೋಕಗಳು ಅಂತ ಅರ್ಥ. ಏನಂತಾರೆ ನಾವು ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಈ ಥರ ಎಲ್ಲ ನಮಗೆ ಬೇಕಾದಷ್ಟು ಲೋಕಗಳಿದೆ. ಈ ಲೋಕಗಳನ್ನೆಲ್ಲ ದಾಟಿ ನಮಗೆ ಕೊನೆಗೆ ಸತ್ಯಲೋಕ ಸಿಗತ್ತೆ, ಅಂದರೆ ಬ್ರಹ್ಮಲೋಕ. ಆ ಬ್ರಹ್ಮಲೋಕವನ್ನು ದಾಟಿ ನಾವು ಮೇಲೆ ಹೋದ ಮೇಲೆ ಶಿವಲೋಕ, ಆ ಶಿವಲೋಕವನ್ನು ದಾಟಿ ಮೇಲೆ ಹೋದ ಮೇಲೆ ವೈಕುಂಠ ಅನ್ನತಕ್ಕಂಥದ್ದು ಸಿಗತ್ತೆ. ಆ ವೈಕುಂಠ ಅನ್ನೋದು ಉತ್ತರ ದಿಕ್ಕಿನಲ್ಲಿ ಬಹಳ ಮೇಲೆ ಇರತಕ್ಕಂತಹ ಒಂದು ಲೋಕ ಆಗಿರುತ್ತೆ. ಆದ್ದರಿಂದ ಅಲ್ಲಿ ಆ ಒಂದು ಉತ್ತರ ದಿಕ್ಕಿನ ಸಿಂಬಾಲಿಕ್ಕಾಗಿ ನಾವು ಈ ಭೂಲೋಕದಲ್ಲಿ ಉತ್ತರ ದಿಕ್ಕಿನ ದ್ವಾರವನ್ನು ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕೆ ಅಂದರೆ ವೈಕುಂಠ ಇರತಕ್ಕಂಥದ್ದು ಭೂಲೋಕಕ್ಕೆ ಉತ್ತರ ದಿಕ್ಕಿನಲ್ಲಿ. ಆ ವೈಕುಂಠ ಅನ್ನತಕ್ಕಂಥದ್ದು ಎಲ್ಲ ದಿಕ್ಕಿನ ಮೇಲೆ ಪರಮಪದ ಅಂತ ಕರಿತೀವಿ ನಾವು ಅದನ್ನು. ಅಂದರೆ ಬಹಳ ಶ್ರೇಷ್ಠವಾದಂತಹ ಸ್ಥಾನ ಅದು ಅಂತ ಅರ್ಥ, ಬಹಳ ಶ್ರೇಷ್ಠವಾದಂತಹ ಲೋಕ ಅನ್ನೋ ಅರ್ಥ. ಅದನ್ನು ಅಲ್ಲಿಂದ ಆಚೆಗೂ ಕೂಡ ಕೃಷ್ಣನ ಗೋಲೋಕ ಅನ್ನತಕ್ಕಂಥದ್ದು ಇದೆ ಅನ್ನೋದನ್ನು ನಮಗೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳುತ್ತೆ. ಹಾಗಾಗಿ ನಮಗೆ ಸರ್ವಶ್ರೇಷ್ಠವಾದಂತಹ ಲೋಕ ಅನ್ನೋದು ಬಂದಾಗ ಗಣನೆಗೆ ಸಾಮಾನ್ಯವಾಗಿ ವೈಕುಂಠವನ್ನು ನಾವು ಪರಿಗಣಿಸ್ತೀವಿ. ಆದ್ದರಿಂದ ಆ ವೈಕುಂಠ ಇರತಕ್ಕಂಥದ್ದು ಭೂಲೋಕಕ್ಕೆ ಉತ್ತರ ದಿಕ್ಕಿನಲ್ಲಿ. ಆದ್ದರಿಂದ ಅದಕ್ಕೋಸ್ಕರ ಭೂಮಂಡಲದಲ್ಲಿ ಉತ್ತರ ದಿಕ್ಕಿನ ಒಂದು ದ್ವಾರದಂತೆ ಜನಗಳು ಎಂಟ್ರಾಗ್ತಕ್ಕಂಥದ್ದು ಅನ್ನೋದು ಒಂದು ಸಂಪ್ರದಾಯ ಅಥವಾ ವಾಡಿಕೆ ಬಂದಿರತಕ್ಕಂಥದ್ದು. ಗುರುಗಳೇ, ಈ ದಿನ ನಾವು ಪಾಲಿಸಬೇಕಾದಂತಹ ನಿಯಮಗಳು ಏನು ಅಂತ ತಿಳಿಸ್ಕೊಡೋದಾದರೆ? ನೋಡಿ, ಮುಖ್ಯವಾಗಿ ಪ್ರತಿ ಏಕಾದಶಿ ವ್ರತದಲ್ಲಿಯೂ ಕೂಡ ನೀವು ಅರುಣೋದಯ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಸೂರ್ಯೋದಯಕ್ಕೆ ಮೊದಲು 48 ನಿಮಿಷ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ, ಅದಕ್ಕೆ 48 ನಿಮಿಷ ಮೊದಲು ಅರುಣೋದಯ ಕಾಲ ಅಂತ ಕರಿತೀವಿ. ಹಾಗಾಗಿ ಇಂತಹ ಕಾಲಗಳಲ್ಲಿ ಎದ್ದು ಶುಚಿರ್ಭೂತರಾಗಿ, ಅಂದರೆ ನೀವು ನಿಮ್ಮ ಒಂದು ಶರೀರವನ್ನು ಸ್ನಾನ ಮಾಡಿ ನೀವು ಎಲ್ಲ ರೆಗ್ಯುಲರಾಗಿ ಏನು ಮಾಡ್ಕೊಳ್ತೀರೋ ನೀವು ಎಲ್ಲನೂ ಮುಗಿಸ್ಕೊಂಡು, ತದನಂತರದಲ್ಲಿ ನೀವು ನಿಮ್ಮ ನಿತ್ಯ ಕರ್ಮಗಳನ್ನು ಸ್ನಾನ ಆದ ತಕ್ಷಣ ಸಂಧ್ಯಾ ವಂದನೆ, ಜಪ, ಅನುಷ್ಠಾನಗಳು ಏನೇನಿರುತ್ತೋ ಇದನ್ನೆಲ್ಲವನ್ನು ಮಾಡಿಕೊಂಡು ಭಗವಂತನ ಪೂಜೆಯನ್ನು ಬಹಳ ವಿಶೇಷವಾಗಿ ನೀವು ಹೂವಿನಿಂದ ಪೂಜೆ ಮಾಡ್ತೀರೋ ಅಥವಾ ನೀವು ಜಪ ಮಾಡ್ತೀರೋ, ಧ್ಯಾನ ಮಾಡ್ತೀರೋ, ತಪಸ್ಸು ಮಾಡ್ತೀರೋ, ಅದು ಯಾವ ಮಾರ್ಗದಲ್ಲಿ ಹೋಗ್ತೀರಾ ಅನ್ನತಕ್ಕಂಥದ್ದು ನಿಮಗೆ ಬಿಟ್ಟಿರತಕ್ಕಂಥದ್ದು. ಯಾಕೆಂದರೆ ನಮಗೆ ಶಾಸ್ತ್ರಗಳಲ್ಲಿ ಜ್ಞಾನ ಮಾರ್ಗ ಆಗಲಿ, ಕರ್ಮ ಮಾರ್ಗ ಆಗಲಿ, ಭಕ್ತಿ ಮಾರ್ಗ ಆಗಲಿ, ಧ್ಯಾನ ಮಾರ್ಗ ಆಗಲಿ ಎಲ್ಲವನ್ನೂ ಕೂಡ ಹೇಳಿದೆ. ಎಲ್ಲದಕ್ಕೂ ಈಕ್ವಲ್ ಪ್ರಯಾರಿಟಿ, ಪ್ರಾಮಿನೆನ್ಸನ್ನು ಕೂಡ ಕೊಟ್ಟಿದೆ ಶಾಸ್ತ್ರಗಳಲ್ಲಿ. ಹಾಗಾಗಿ ನಿಮಗೆ ಯಾವುದು ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ, ನಿಮ್ಮ ಒಂದು ಮನಸ್ಥಿತಿಗೆ ತಕ್ಕಂತೆ ಯಾವುದು ಸೂಕ್ತ ಆಗಿರುತ್ತೋ ಅಂತಹ ಒಂದು ಮಾರ್ಗದಲ್ಲಿ ಭಗವಂತನನ್ನು ನಿತ್ಯ ನಿರಂತರವಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ಆರಾಧನೆ ಮಾಡತಕ್ಕಂತಹದ್ದು ಬಹಳ ಸೂಕ್ತ ಆಗಿರುತ್ತೆ. ಹಾಗಾಗಿ ಅಂತಹ ದಿನ ನಾವು ಅನ್ನಾಹಾರಗಳನ್ನು ಸೇವಿಸದೆ ನಾವು ಶ್ರೀಹರಿಯನ್ನು ಆರಾಧನೆ ಮಾಡ್ತಕ್ಕಂತಹದ್ದು ಸೂಕ್ತ. ಏಕಾದಶಿ ದಿನ ಸಾಧ್ಯ ಆಯಿತು ಅಂದರೆ ಜಾಗರಣೆ ಇರಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಅಂದರೆ ನಾವು ಮಲ್ಕೋಬಾರ್ದು ಅಂತ. ಮಾರನೇ ದಿನ ನಾವು ಪಾರಣೆಯನ್ನು ಮಾಡಬೇಕು. ಅಂದರೆ ಅವತ್ತಿನ ದಿನ ಯಾರನ್ನಾದರೂ ಅತಿಥಿಯನ್ನು ಕರೆದು ಊಟ ಹಾಕಿ ತದನಂತರದಲ್ಲಿ ನಾವು ಊಟ ಹಾಕಬೇಕು. ಇದು ಪ್ರತಿದಿನಕ್ಕೂ ಕೂಡ ಅಪ್ಲೈ ಆಗುತ್ತೆ, ಆದರೆ ಇಂತಹ ದಿನಗಳಲ್ಲಿ ವಿಶೇಷವಾಗಿ ಅಪ್ಲೈ ಆಗ್ತಕ್ಕಂಥದ್ದು. ಹಾಗಾಗಿ ಈ ಥರ ಮಾಡಿಕೊಂಡು ತದನಂತರದಲ್ಲಿ ಒಬ್ಬರಿಗೆ ಊಟವನ್ನು, ಅತಿಥಿ ಅಭ್ಯಾಗತರಿಗೆ ಊಟವನ್ನು ಹಾಕಿದ ನಂತರದಲ್ಲಿ ನಾವು ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಹಾಗಾಗಿ ಈ ಒಂದು ಏಕಾದಶಿ ದಿನದಲ್ಲಿ ನಾವು ಪಾಲಿಸಬೇಕಾದಂತಹ ನಿಯಮ ಅಂದರೆ ಮುಖ್ಯವಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಅನ್ನಾಹಾರಗಳನ್ನು ಸೇವಿಸದೇ ಇರತಕ್ಕಂಥದ್ದು, ಯಾರಿಗೆ ಕೈಲಿ ಆಗಲ್ಲ ಅವರು ಉಪಹಾರ ಫಲಹಾರ ಮಾಡ್ಬೋದು ಅಂತ ಈಗ ಆಲ್ರೆಡಿ ಆಗಿದೆ. ಅದನ್ನು ಆದಮೇಲೆ ಸಾಧ್ಯ ಆದರೆ ಜಾಗರಣೆ ಇರತಕ್ಕಂಥದ್ದು, ಜಾಗರಣೆ ಇರೋಕ್ಕೆ ಸಾಧ್ಯ ಆಗಲ್ಲ ಅಂದರೆ ಎಷ್ಟೋ ತನಕ ಇರುತ್ತೆ ಅಷ್ಟೋ ತನಕ ಇರತಕ್ಕಂಥದ್ದು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಹರಿಕಥಾ ಶ್ರವಣವನ್ನು ಮಾಡ್ತಕ್ಕಂಥದ್ದು. ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಪುರಾಣಗಳಲ್ಲಿ ಹೇಳಿರ್ತಕ್ಕಂತಹ ವಿಚಾರಧಾರೆಗಳನ್ನು ನಾವು ವಿಚಾರ ಮಂಥನ ಮಾಡ್ತಕ್ಕಂಥದ್ದು. ನಿಮಗೆ ಹೇಳಕ್ಕೆ ಬಂದರೆ ನೀವು 10 ಜನಕ್ಕೆ ಹೇಳಿ, ಇಲ್ಲ ನೀವು 10 ಜನ ಸೇರಿಕೊಂಡು ಯಾರು ಹೇಳ್ತಾರೆ ಅವರಂತ ಹೋಗಿ ಕೇಳಿ. ಹೀಗೆ ಮಾಡೋದ್ರಿಂದ ನೀವು ಖಂಡಿತವಾಗಲೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗ್ತೀರ. ಭಗವಂತ ನಿಮಗೆ ಎಲ್ಲ ರೀತಿಯ ಒಳ್ಳೆಯ ಅನುಗ್ರಹವನ್ನು ಮಾಡಿ ಕೊನೆಗಾಲದಲ್ಲಿ ನಿಮಗೆ ಒಳ್ಳೆಯ ಪದವಿಯನ್ನು, ಒಳ್ಳೆಯ ಸ್ಥಾನವನ್ನು, ಒಳ್ಳೆಯ ಲೋಕವನ್ನು ಕೊಡ್ತಾನೆ ಅನ್ನೋದ್ರೊಳಗೆ ಯಾವುದೇ ಸಂಶಯ ಇಲ್ಲ ಅನ್ನೋದನ್ನು ಶಾಸ್ತ್ರಗಳು ಹೇಳುತ್ತವೆ.
ಗುರುಗಳೇ, ಈ ದಿನ ಪ್ರತಿಯೊಬ್ಬರು ಕೂಡ ವೈಷ್ಣವ ದೇವಾಲಯಗಳಿಗೆ ಹೋಗಲೇಬೇಕಾ? ಖಡಾಖಂಡಿತವಾಗಿ ಹೋಗಲೇಬೇಕು. ಯಾತಕ್ಕೆ ಅಂದರೆ ದೇವಸ್ಥಾನಗಳಲ್ಲಿ ಯಾವತ್ತೂ ಕೂಡ ಶಾಸ್ತ್ರೋಕ್ತವಾಗಿ ಆ ಒಂದು ದೇವತಾ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಆಗಮಶಾಸ್ತ್ರಗಳಲ್ಲಿ ಹೇಳಿರೋ ರೀತಿಯಲ್ಲಿ ದೇವತಾ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಅದರಿಂದ ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಅಥವಾ ಪಾಸಿಟಿವ್ ಎನರ್ಜಿ ಅಂತ ಇವತ್ತಿನ ಟರ್ಮ್ಸ್ಗಳಲ್ಲಿ ನಾವೇನು ಹೇಳ್ತೀವಿ ಅದು ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಅಂತಹ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಪಾಸಿಟಿವ್ ವೈಬ್ರೇಷನ್ ಇರತಕ್ಕಂತಹ ಜಾಗದಲ್ಲಿ ನಾವು ಹೋಯಿತು ಅಂದರೆ ನಮಗೆ ಮನಸ್ಸಿಗೆ ಏನೋ ಒಂದು ರೀತಿಯಾದಂತಹ ಸಮಾಧಾನ, ಪ್ರಶಾಂತತೆ, ಉಲ್ಲಾಸ ಎಲ್ಲವೂ ಉಂಟಾಗತ್ತೆ. ನೀವು ಅಬ್ಸರ್ವ್ ಮಾಡಿ, ನೀವು ಮನೆಯಿಂದ ಯಾವುದೇ ಸ್ಥಿತಿಯಲ್ಲಿ ಹೋಗಿರಿ, ದೇವಸ್ಥಾನದಲ್ಲಿ ಸಾಮಾನ್ಯ ಹೋಗ್ತಾ ಇದ್ದಂಗೆ ಎಲ್ಲ ದೇವಸ್ಥಾನಗಳಲ್ಲೂ, ಅದು ಕೇವಲ ವೈಷ್ಣವ ದೇವಾಲಯಗಳು ಅಂತಲ್ಲ, ಶೈವ ಆಗಿರಲಿ, ಗಣಪತಿ ಆಗಿರಲಿ, ದೇವಿ ಆಗಿರಲಿ, ಯಾವುದೇ ದೇವಸ್ಥಾನ ಆಗಿರಲಿ, ಫಸ್ಟು ನಾವು ಗಂಟೆಯನ್ನು ನೋಡ್ತೀವಿ. ಆ ಗಂಟೆಯನ್ನು ನಾವು ಬಾರಿಸಿದಾಗ ಘಂಟಾನಾದ ಓಂಕಾರದಲ್ಲಿ ಬರುತ್ತೆ. ನೀವು ಏನು ಬೇಡ, ಬಹಳ ಸಿಂಪಲ್ ಹೇಳ್ತೀನಿ, ಕಣ್ಣು ಮುಚ್ಕೊಂಡು ಆ ನಾದವನ್ನು ನೀವು ಕೇಳಿಸ್ಕೊಳ್ಳಿ. ಆ ನಾದವನ್ನು ಕೇಳಿಸ್ಕೊಳ್ತಾ ಭಗವಂತನನ್ನು ನೀವು ನಿಮ್ಮ ಚಿತ್ತವನ್ನು ಭಗವಂತನ ಕಡೆ ಕರ್ಕೊಂಡು ಹೋಗಿ. ಆಗ ನಿಮ್ಮ ಮನಸ್ಸಿನಲ್ಲಿ ಆಗತಕ್ಕಂತಹ ಬದಲಾವಣೆಗಳು, ಆ ಪಾಸಿಟಿವ್ ಒಂದು ಚೇಂಜ್ ಏನಿದೆ ಅದನ್ನು ನೀವು ನೋಡಿ ಗೊತ್ತಾಗತ್ತೆ. ಹಾಗಾಗಿ ಪ್ರತಿ ವ್ಯಕ್ತಿಯೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಘಂಟಾನಾದವನ್ನು ಫಸ್ಟು ಆಲಿಸತಕ್ಕಂಥದ್ದು ಶ್ರದ್ಧೆಯಿಂದ, ತದನಂತರದಲ್ಲಿ ಭಗವಂತನ ಒಂದು ಮೂರ್ತಿಯನ್ನು ನಖಶಿಕಾಂತವಾಗಿ, ಅಂದರೆ ನೀವು ತಲೆಯಿಂದ ಕಾಲಿನ ತನಕನೂ ಕೂಡ, ಪಾದದ ತನಕನೂ ಕೂಡ ಕಣ್ತುಂಬ ನೋಡಿಕೊಂಡು ಆ ಒಂದು ದಿವ್ಯ ಮೂರ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ಸ್ಮರಿಸ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟು. ಹೀಗೆ ಮಾಡಬೇಕು ಯಾವಾಗಲೂ ಕೂಡ. ತುಂಬ ಜನ ಮಾಡ್ತಕ್ಕಂಥ ಮಿಸ್ಟೇಕ್ ಏನು ಅಂದರೆ ದೇವರಿಗೆ ಮಂಗಳಾರತಿ ಮಾಡ್ತಿರ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ನಿಂತಿರ್ತಾರೆ. ಅದು ನನಗೆ ನೋಡಿದಾಗೆಲ್ಲ ಅನಿಸುತ್ತೆ, ದೇವರಿಗೆ ಮಂಗಳಾರತಿ ಮಾಡಬೇಕಾದ್ರೆ ನೀವು ಕಣ್ಣು ಬಿಟ್ಕೊಂಡು ಆ ಒಂದು ದಿವ್ಯ ಮಹೋತ್ಸವವನ್ನು ನೋಡಬೇಕು. ನೀವು ಕಣ್ಣು ತುಂಬ ನೋಡಿ ಕಣ್ಣಲ್ಲಿ ತುಂಬಿಸ್ಕೊಂಡು ಮನಸ್ಸಿನಲ್ಲಿ ತುಂಬಿಸ್ಕೋಬೇಕು. ಅದನ್ನು ಕಣ್ಣು ಮುಚ್ಕೊಂಡಿರೋದಲ್ಲ. ಅಲ್ಲಿ ಯಾವತ್ತೂ ಕೂಡ ಅಷ್ಟೇ, ನೀವು ಯಾವತ್ತೂ ಕೂಡ ಅಷ್ಟೇ ಭಗವಂತನಿಗೆ ಯಾವುದೇ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡಬೇಕಾದ್ರೆ ಮಂಗಳಾರತಿಯನ್ನು ನೋಡಬೇಕು. ಮಂಗಳಾರತಿ ತೊಗೋಬೇಕಾದ್ರೆ ಬಲಗೈಯಲ್ಲಿ ಮಾತ್ರ ತೊಗೋಬೇಕು, ಎರಡು ಕೈಯಲ್ಲಿ ತೊಗೋಬಾರ್ದು, ಬಲಗೈಯಲ್ಲಿ ಮಾತ್ರ ತೊಗೋಬೇಕು. ತೀರ್ಥವನ್ನು ಬಲಗೈಯಲ್ಲಿ ಮಾತ್ರ ಸೇವನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಹೀಗೆ ಮಾಡಿ ಭಗವಂತನ ಹೂವನ್ನು ಪ್ರಸಾದ ರೂಪವಾಗಿ ಕೊಡ್ತಾರೆ ನಮಗೆ. ಆಮೇಲೆ ಕೆಲವು ದೇವಸ್ಥಾನಗಳಲ್ಲಿ ಏನಾದರೂ ಒಂದು ಉಪಹಾರವನ್ನು ಕೊಡ್ತಕ್ಕಂತಹ ಒಂದು ಪದ್ಧತಿಗಳಿರುತ್ತೆ. ಬೇರೆ ದಿನಗಳಲ್ಲಿ ಪುಣ್ಯಾತ್ಮರು ಅನ್ನದಾನವನ್ನು ಕೂಡ ಮಾಡ್ತಾರೆ ಕೆಲವರು. ಹೀಗೆ ಎಲ್ಲ ದಾನಗಳಿಗಿಂತ ಶ್ರೇಷ್ಠ ಅನ್ನದಾನ ತಿಳ್ಕೊಂಬಿಡಿ. ನಿಮಗೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಅನ್ನದಾನಕ್ಕೆ ನೀವೇ ಕೈಯಾರೆ ಮಾಡಿ. ಎಲ್ಲೋ ಇವಾಗ ಕೆಲವು ಕಡೆ ಎಲ್ಲ ನಾನು ಹೆಸರುಗಳು ಹೇಳೋಕ್ಕೋಗಲ್ಲ, ಅದು ಕೊಟ್ಟರೆ ಹೇಗೇಗೋ ಸೇರುತ್ತೆ. ಆದ್ದರಿಂದ ಆ ಥರ ಮಾಡ್ದೇನೆ ನಿಮ್ಮ ಕೈಲಿ ಏನಾಗುತ್ತೆ, ನಿಮ್ಗೆ ಅನ್ನದಾನ ಮಾಡೋ ಕೆಪಾಸಿಟಿ ಇಲ್ಲ ಅಂದರೆ ಒಂದು 5 ರೂಪಾಯಿ 10 ರೂಪಾಯಿ ಒಂದು 10 ಜನಕ್ಕೆ ಭಿಕ್ಷುಕರಿಗೆ ಕೊಡಿ, ಅದೇ ನಿಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಈ ನಿಮ್ಮ ಕೈಲಾಗ್ತಕ್ಕಂತಹ ದಾನಗಳನ್ನು ನೀಡಿರ್ತಕ್ಕಂಥವ್ರಿಗೆ ಮಾಡಿ ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನಗಳಲ್ಲಿ ಭಗವಂತನ ದಿವ್ಯ ವಿಗ್ರಹವನ್ನು ನೀವು ನೋಡಿ ಅದರ ಒಂದು ದಿವ್ಯ ಮೂರ್ತಿಯನ್ನು, ದಿವ್ಯ ಪ್ರಭೆಯನ್ನು ನಿಮ್ಮ ಕಣ್ಣು ಮನಸ್ಸುಗಳಲ್ಲಿ ತುಂಬಿಕೊಂಡು ತದನಂತರದಲ್ಲಿ ಮನೆಗೆ ಬಂದು ಅದನ್ನೇ ಕುರಿತು ಧ್ಯಾನ ಮಾಡಿ ಭಗವಂತ ಆವಾಗ ನಿಮಗೆ ಒಲಿತಾನೆ. ಇನ್ನು ವೀಕ್ಷಕರೇ, ಗುರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೈಕುಂಠ ಏಕಾದಶಿಯ ವಿಶೇಷತೆ ಏನು, ಮಹತ್ವವೇನು, ಅದರ ಆಚರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಟ್ರು. ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಇದಾಗಿತ್ತು ಇಂದಿನ ವೈಕುಂಠ ಏಕಾದಶಿ ವಿಶೇಷ. ನೋಡ್ತಾರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ.